ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿಂದು ಹನುಮ ಜಯಂತಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಈ ವೇಳೆ ಶಾಸಕ ಜಿಟಿ ದೇವೇಗೌಡ ಹನುಮ ಮೂರ್ತಿಗೆ ಪುಷ್ಪಾರ್ಚನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಹರೀಶ್ ಗೌಡ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಬಿಜೆಪಿ ನಗರಾಧ್ಯಕ್ಷ ನಾಗೇಂದ್ರ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು. ಬಳಿಕ ಹನುಮ ಮೂರ್ತಿಗಳ ಮೆರವಣಿಗೆ ನಡೆಯಿತು. ಈ ವೇಳೆ ಸಾವಿರಾರು ಮಂದಿ ಪಾಲ್ಗೊಂಡಿದ್ದರು. ಬಳಿಕ ಜಿಟಿ ದೇವೇಗೌಡ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ರಾಮರಾಜ್ಯ ಸ್ಥಾಪನೆಗೆ ಮತ್ತು ರಾಮನಿಗೆ ಪಟ್ಟಾಭಿಷೇಕವಾಗಲು ಹನುಮ ಕಾರಣ. ಹನುಮ ಜಯಂತಿ ಶ್ರದ್ಧಾಭಕ್ತಿ ಮತ್ತು ಸಾಮರಸ್ಯವನ್ನು ಉಂಟು ಮಾಡಲಿ ಎಂದು ಹೇಳಿದರು. ಆಯೋಜನೆ ಮಾಡಿರ್ತಕ್ಕಂಥ ಉತ್ಸವ ಸಮಿತಿಯವರಿಗೆ, ಮಹಾಜನತೆಗೆ ಆಂಜನೇಯನ ಆಶೀರ್ವಾದದಿಂದ, ಹನುಮನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಹರೀಶ್ ಗೌಡ, ಹನುಮ ಜಯಂತಿ ಸಮಿತಿ ವತಿಯಿಂದ ಜಯಂತಿಯನ್ನು ಅದ್ದೂರಿ ಹಾಗೂ ಸೌಹಾರ್ದಯುತವಾಗಿ ಆಚರಿಸಲಾಯಿತು ಎಂದರು. ಮಾಡೋದ್ರ ಮುಖಾಂತರ ಹನುಮ ಜಯಂತಿ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಹನುಮ ಜಯಂತಿ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ನಡೀಲಿ ಅಂತ ನಾವು ಶುಭಾಶಯವನ್ನು ಕೋರಿದ್ದೇವೆ. ನಾಗೇಂದ್ರ, ಹನುಮ ಜಯಂತಿ ಹಿನ್ನೆಲೆಯಲ್ಲಿ ನಗರದ ವಿವಿಧ ಭಾಗಗಳಲ್ಲಿ ಜಾಥಾ ನಡೆಯಿತು ಎಂದರು. ಹನುಮ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದ್ದೂರಿಯಾದಂತ ವಿಜೃಂಭಣೆಯ ಒಂದು ಮೆರವಣಿಗೆ ಮೈಸೂರು ನಗರದಲ್ಲಿ ಪ್ರಮುಖ ಬೀದಿಗಳಲ್ಲಿ ನಡೀತದೆ. ಪ್ರತಾಪ್ ಸಿಂಹ, ಹನುಮ ವೀರ ಶೂರರ ಸಂಕೇತ. ಮೈಸೂರಿನಲ್ಲಿ ಅತಿ ಹೆಚ್ಚು ಪೈಲ್ವಾನರು ಹನುಮನ ಭಕ್ತರಾಗಿದ್ದಾರೆ ಎಂದರು. ರಾಷ್ಟ್ರ ಪ್ರೇಮವನ್ನ ಬೆಳೆಸಲಿ ಅಂತ ಕೇಳ್ಕೊಳ್ತೀನಿ. ಕೇಳಿ ನಮ್ಮ ಮೈಸೂರಿನಲ್ಲಿ ಹನುಮಂತೋತ್ಸವ ಅಂದ್ರೆ ಬಹಳ ಖುಷಿ ವಿಚಾರ. ಯಾಕೆಂದ್ರೆ ಮೈಸೂರಿನಲ್ಲಿ ಪೈಲ್ವಾನರುಗಳು ಜಾಸ್ತಿ, ಗರಡಿಗಳು ಜಾಸ್ತಿ. ಭಕ್ತ ಪೈಲ್ವಾನ್ ಆಗಿದ್ರೆ ಭಗವಾನ್ ಯಾವತ್ತೂ ಕೂಡ ಹನುಮಾನೇ ಆಗಿರಬೇಕು.